ಮುಂದಿನ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಮಕ್ಕಳು ಮುಂದಿನ ಪಾಲುಪುರಿ, ಅಪ್ಪ ಸಾಹೇಬ್ ಚಿನಗುಂಡಿ, ಮಲ್ಲಿಕಾರ್ಜುನ್ ಅಲ್ಲಾಪುರ್, ನೂರೇನ್ ಬಿ ನದಾಫ್, ಲಕ್ಷ್ಮೀ ಹಿರೇಮಠ್, ಮಂಜು ಕಲಾಲ್. ಮುಂದಿನ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಮಕ್ಕಳು ಅವರನ್ನ ಸಚಿವದ್ವಯರು ಗೌರವಿಸ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ ಹೇಳ್ತೀನಿ, ಅವರು ಸಿದ್ಧತೆಯೊಳಗಿರಬೇಕು. ವಿನೋದ್ ಸಾರ್ವಾಡ್ ಅವರು 959 ಶಟಸ್ಥಲ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಮೀ ಅಂಡ್ ಮೈ ಎಂಬ ಶೀರ್ಷಿಕೆಯೊಂದಿಗೆ ಇಂಗ್ಲಿಷ್ ಅನುವಾದಿಸಿದ್ದಾರೆ. ಇಂಗ್ಲಿಷ್ನಲ್ಲಿ ಈ ಕೃತಿಯು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿ 8 ತಂಡಗಳನ್ನು ಮಾಡಿ ಈ ಸಂಕೀರ್ಣವಾದ ಪ್ರಕರಣವನ್ನು ಭೇದಿಸಲು ಸೂಕ್ಷ್ಮ ವಿಚಾರಣೆ ಮೂಲಕ ಅಪರಾಧಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದಿದ್ದಾರೆ ನಮ್ಮ ಜಿಲ್ಲೆಗೆ. ಅವರಿಗೆ ಹೃತ್ಪೂರ್ವ 8 ತಂಡಗಳನ್ನು ಮಾಡಿ ಈ ಸಂಕೀರ್ಣವಾದ ಪ್ರಕರಣವನ್ನು ಭೇದಿಸಲು ಸೂಕ್ಷ್ಮ ವಿಚಾರಣೆ ಮೂಲಕ ಅಪರಾಧಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದಿದ್ದಾರೆ ನಮ್ಮ ಜಿಲ್ಲೆಗೆ. ಅವರಿಗೆ ಹೃತ್ಪೂರ್ವ. ಅದರಲ್ಲಿ ಈಗ ತಾನೇ ಎಂ ಬಿ ಪಾಟೀಲ್ ಬಿಜಾಪುರ ಜಿಲ್ಲೆ ಪಾತ್ರದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಮೂರೇ ಹನುಮಂತರಾಯರ ಬಗ್ಗೆ, ಒಳಕಟ್ಟಿಯವ್ರ ಬಗ್ಗೆ. ನನಗನ್ನಿಸ್ತದೆ ಅವರು ಕೊಟ್ಟಂಥ ಕೊಡುಗೆಯನ್ನು ಉಳಿಸ್ಕೊಂಡು ಹೋಗ್ಬೇಕಾದಂಥ ಆದ್ಯ ಕರ್ತವ್ಯ ಬಿಜಾಪುರ ಜಿಲ್ಲೆಯ ಪತ್ರಕರ್ತರದು ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ಭಾಳಷ್ಟು ಜನ ಪ್ರತಿಭಾವಂತರಿದ್ರು, ಆದರೆ ಅವ್ರಿಗೆ ಪ್ರೋತ್ಸಾಹ ಇರಲಿಲ್ಲ. ಒಂದೊಂದು ಸರ್ತಿ ಪ್ರೋತ್ಸಾಹ ಇದ್ದರೂ ಕೂಡ ಸ್ವಲ್ಪ ಎಡಿ ಬಿದ್ದು ಹಾದಿ ತಪ್ಪಿರ್ತಕ್ಕಂಥ ಪತ್ರಕರ್ತರು ಬಹಳಷ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ಬಾರ್ದು ಆ ಸಂದರ್ಭದೊಳಗೆ ಎಂತಿಂಥ ಪ್ರತಿಭಾವಂತ ಹುಡುಗರು. ಇದು ನಮ್ಮ ಬಸವನ ಬಾಗೇವಾಡಿಯಲ್ಲಿ ಎಲ್ಲಿ ಬೆಣ್ಣೂರು ಕೂತಾನ, ಅವನ ವಯಸ್ಸು ಒಬ್ಬ ಹುಡುಗ ನಿಕ್ಕಮ್ ಅಂತಿದ್ದ. ಬಾಗೇವಾಡಿ ಬಗ್ಗೆ ಎಳೆ ಬರೀತಿದ್ದ ನಾವು. ಆದರೆ ಅವನು ಒಂದು ಸುಮಾರು ಚಟ ಬಿದ್ದುಬಿಡ್ತು. ಒಂದು ಸ್ವಲ್ಪ ಕುಡಿಲಿಕ್ಕೆ ಶುರು ಮಾಡ್ದ, ಕೊನೆಗೆ ಕುಡಿದೇ ಸತ್ತು ಹೋಗ್ಬಿಟ್ಟು. ಇಂಥವು ಅನೇಕ ಘಟನೆಗಳು ಕೂಡ ನಮ್ಮ ಕಣ್ಣು ಎದುರಿಗೆ ಆಗೋಗ್ಬಿಟ್ಟಿದೆ. ಆದರೆ ಇವತ್ತು ಅಂಥ ಪತ್ರಕರ್ತರ ಅವಶ್ಯಕತೆ ಬಿಜಾಪುರ ಜಿಲ್ಲೆಗಿದೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಇಲ್ಲ, ರಾಜ್ಯಕ್ಕೂ ಇದೆ, ದೇಶಕ್ಕೂ ಇದೆ. ಪತ್ರಿಕೋದ್ಯಮಕ್ಕೆ